ಶಾಲೆಗಳಲ್ಲಿ ಯೂನಿಫಾರ್ಮ್ ಬೇಡ ಅನ್ನೋದಾದ್ರೆ ಎಲ್ಲ ಮತ ಸಂಪ್ರದಾಯಗಳ ವಸ್ತ್ರಕ್ಕೂ ಕೂಡ ಅವಕಾಶ ಕೊಡಿ. ಯಾರ್ಯಾರು ಅವರವರ ನಂಬಿಕೆಗೆ ಅನುಗುಣವಾಗಿ ಅವರು ಯಾವ್ಯಾವುದನ್ನು ಹಾಕೊಂಡು ಬರಬೇಕು ಅದನ್ನು ಹಾಕೊಂಡು ಬರಲಿ. ನೀವು ಅದನ್ನು ಹೇರುವ ಅಧಿಕಾರ ನಿಮಗಿಲ್ಲ. ಕೇಸರಿ ಹಾಕೊಂಡು ಬರಬಾರ್ದು ಅಂತ ಹೇರುವ ಅಧಿಕಾರ ನಿಮಗಿಲ್ಲ. ಅದು ನನ್ನ ನಂಬಿಕೆ, ನನ್ನ ರಿಲಿಜಿಯಸ್ ಪ್ರಾಕ್ಟೀಸ್ ಕೇಸರಿ ಅಂತ ಅನ್ನೋದಾದರೆ ನೀವು ಹಿಜಾಬಿಗೆ ಹೇಗೆ ಅನುಮತಿ ಕೊಡ್ತೀರೋ ಆ ಕೇಸರಿಗೂ ಅನುಮತಿ ಕೊಡಬೇಕು. ಇನ್ಯಾರೋ ಒಬ್ಬರು ನೀಲಿ ಶಾಲು ನನ್ನ ನಂಬಿಕೆ ಅಂತ ಅನ್ನೋದಾದರೆ ನೀಲಿಗೂ ಅನುಮತಿ ಕೊಡಬೇಕು. ಇನ್ಯಾರೋ ಬಿಳಿ ಶಾಲು ನನ್ನ ನಂಬಿಕೆ ಅನ್ನೋದಾದರೆ ಅದಕ್ಕೂ ಅನುಮತಿ ಕೊಡಬೇಕು. ಇನ್ಯಾರಾದರೂ ನಾನು ಮಹಾತ್ಮ ಗಾಂಧಿ ಅನುಯಾಯಿ, ನಾನು ತುಂಡು ಮುಂಡಾಸ್ ಕಟ್ಕೊಂಡು ಮೇಲೊಂದು ವಸ್ತ್ರ ಹೊತ್ಕೊಂಡು ಬರ್ತೀನಿ ಅನ್ನೋದಾದರೆ ಆ ನಂಬಿಕೆಗೂ ಅನುಮತಿ ಕೊಡಬೇಕು. ಇಲ್ಲದೇ ಇದ್ದರೆ ಶಾಲೆಗಳಲ್ಲಿ ಆಯಾ ಆಡಳಿತ ಮಂಡಳಿಗಳು ನಿಗದಿಪಡಿಸಿದ ಯೂನಿಫಾರ್ಮನ್ನು ಒಪ್ಕೊಳ್ಬೇಕು. ಅಲ್ಲಿ ಹಿಜಾಬು ಪಾರ್ಟ್ ಆಫ್ ಯೂನಿಫಾರ್ಮ್ ಇದ್ದರೆ ನೋ ಡಿಸ್ಪ್ಯೂಟ್. ಹಿಜಾಬು ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಫಾರ್ಮ್ ಅಂದರೆ ಅಲ್ಲಿ ಕೊಡಬಾರ್ದು ಅವಕಾಶನ. ಕೇಸರಿ ಶಾಲು ಪಾರ್ಟ್ ಆಫ್ ಯೂನಿಫಾರ್ಮ್ ಇದ್ದರೆ ನೋ ಡಿಸ್ಪ್ಯೂಟ್. ಅದು ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲ ಅನ್ನೋದಾದರೆ ಅನುಮತಿ ಕೊಡಬಾರ್ದು. ಇದರೊಳಗಡೆ ನಿಮ್ಮ ಜಾತ್ಯತೀತತೆ ಅನ್ನೋದು ಬೊಗಳೆ ಆಗಿದೆ, ಮತೀಯ ಓಲೈಕೆಯ ನೀತಿಯಾಗಿದೆ. ಬ್ಲಾಕ್ ಮೇಲಿಗೆ ಮಣಿದಿದ್ದೀರಿ. 16ನೇ ತಾರೀಕು ಅಂದರೆ ನಾಡಿದ್ದು ಅವರೆಲ್ಲ ಒಂದು ಸಭೆ ಸೇರ್ತಾರಂತೆ. ಆ ಸಭೆ ಸೇರಿ ಎಲ್ಲಿ ನಿಮ್ಮ ವಿರುದ್ಧ ಪತ್ವ ಓಡಿಸ್ತಾರೋ ಅನ್ನೋಂಥ ಭೀತಿಗೊಳಗಾಗಿದ್ದೀರಿ ನೀವು. ಆ ಭೀತಿಗೊಳಗಾಗಿ ನೀವು ಈ ಕ್ರಮವನ್ನು ಕೈಗೊಂಡು ಶಾಲಾ ಕಾಲೇಜುಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಮತೀಯ ವಿದ್ವೇಷವನ್ನು ಬಿತ್ತುವಂಥ, ಮತೀಯ ಭಾವನೆಗಳನ್ನು ಕೆರಳಿಸುವಂಥ, ಮತೀಯವಾಗಿ ವಿಭಜನೆ ಮಾಡುವಂಥ ಕಾರ್ಯಕ್ಕೆ ಕೈ ಹಾಕಿದ್ದೀರಿ ಅಂತ ಅನಿಸ್ತಾ ಇದೆ.